ಜೂನ್ 6ನೇ ತಾರೀಕಿನವರೆಗೆ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ನೀಡಲಾಗಿದೆ. ಕಸ್ಟಡಿಗೆ ಪಡೆದಂತಹ ನಂತರ ಹಾಗಾದ್ರೆ ಎಸ್ಐಟಿಯ ವಿಚಾರಣೆ ಯಾವ ರೀತಿಯಾಗಿರುತ್ತೆ? ಸಿಐಡಿ ಕಚೇರಿ ಕರ್ಕೊಂಡು ಬರ್ತಾರೆ ಅಧಿಕಾರಿಗಳು, ಅಲ್ಲಿ ಅವ್ರನ್ನ ಇರಿಸಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಗಾದ್ರೆ ಆ ವಿಚಾರಣೆ ಯಾವ ರೀತಿಯಾಗಿ ಇರುತ್ತೆ? ಜೂನ್ 6ನೇ ತಾರೀಕಿನವರೆಗೆ 6 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಅಥವಾ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ನೀಡಲಾಗಿದೆ. ಜೂನ್ 6ನೇ ತಾರೀಕಿನವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನ ಎದುರಿಸಬೇಕು. ತಮ್ಮ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಾಚಾರ ಪ್ರಕರಣ, ಮೂರು ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋದು. ವಾದ ಪ್ರತಿವಾದ ಆಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನ ನಾವು ಪ್ರಜ್ವಲ್ ರೇವಣ್ಣ ಅವರಿಂದ ವಿಚಾರಣೆಯ ಸಂದರ್ಭದಲ್ಲಿ ಪಡೆಯಬೇಕಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ಹಲವು ವಿಚಾರಗಳನ್ನ ಅಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು. ಮೊದಲನೇದಾಗಿ ಪ್ರಮುಖವಾಗಿ ಆ ಸಂತ್ರಸ್ತೆಯರ ವಿಡಿಯೋ ರೆಕಾರ್ಡ್ ಆಗಿರುವಂತಹ ಆ ಮದರ್ ಡಿವೈಸ್, ಪ್ರಜ್ವಲ್ ರೇವಣ್ಣ ಅವರ ಆ ಫೋನ್ ನ ಕಲೆ ಹಾಕುವಂತಹ ಕೆಲಸ ಆಗಬೇಕಾಗಿದೆ. ಆರೋಪಿಯಿಂದ ಆ ರೆಕಾರ್ಡ್ ಡಿವೈಸ್ ಅನ್ನ ಕಲೆ ಹಾಕುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಜೊತೆಗೆ ಇದು ಬಹಳ ಗಂಭೀರವಾಗಿರುವಂತಹ ಪ್ರಕರಣ ಆಗಿರೋದ್ರಿಂದ ಕಸ್ಟಡಿಯಲ್ಲಿ ಇರಿಸಿಕೊಂಡೇ ನಾವು ಆರೋಪಿಯ ವಿಚಾರಣೆಯನ್ನ ಮಾಡಬೇಕು. ಹಾಗಾಗಿ ಅವ್ರನ್ನ ಕಸ್ಟಡಿಗೆ ನೀಡಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ 6 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, 6 ದಿನಗಳ ಕಾಲ ಎಸ್ಐಟಿ ತನ್ನ ಕಸ್ಟಡಿಗೆ ಆರೋಪಿಯನ್ನ ಪಡೆಯುವಲ್ಲಿ, ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿದೆ. ಈಗ ಮುಂದಿನ ವಿಚಾರಣೆ ಏನಿರುತ್ತೆ ಅಂತ ಹೇಳಿ, ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ, ಯಾವ ರೀತಿಯಾದಂತಹ ಕ್ವೆಶ್ಚನ್ಗಳನ್ನ ಪ್ರಜ್ವಲ್ ರೇವಣ್ಣ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಸಂದೇಶ್. ಈಗಾಗಲೇ ವರೆಗೆ ಕಸ್ಟಡಿಗೆ ಪಡೆದಿರೋದ್ರಿಂದ ಈಗ ಮುಂದಿನ ಹಂತದಲ್ಲಿ ಅವರ ಇಂಟ್ರಾಗೇಷನ್ ಆಗುತ್ತೆ. ಅಂದ್ರೆ ಇವತ್ತು ಪೂರ್ತಿ ಅವರ ಇಂಟ್ರಾಗೇಷನ್ ಆಗುತ್ತೆ, ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯನ್ನ ಮಾಡಿ ಮಾಹಿತಿಯನ್ನ ಪಡೆಯುವಂತ ಕೆಲಸಗಳು ಆಗ್ತಾ ಹೋಗ್ತವೆ. ಈಗ ಸದ್ಯದ ಮಟ್ಟಿಗೆ ವಿಚಾರಣೆಯ ಸಂದರ್ಭದಲ್ಲಿ ಆ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಅನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಪ್ರಶ್ನಾವಳಿಗಳನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿರೋದ್ರಿಂದ ಪ್ರಶ್ನಾವಳಿಗಳನ್ನ ಸಿದ್ಧಪಡಿಸಿಕೊಂಡು ಆ ಪ್ರಶ್ನೆಗಳನ್ನ ಅವರು ಮುಂದೆ ಇಡ್ತಾ ಹೋಗ್ತಾರೆ. ಅಂದ್ರೆ ಸಂತ್ರಸ್ತ ಮಹಿಳೆಯರಿಗೂ ನಿಮಗೂ ಯಾವಾಗಿಂದ ಪರಿಚಯ, ಜೊತೆಗೆ ಪರಿಚಯ ಇರೋದೇ ಆದ್ರೆ ನೀವು ಕ್ಲೋಸ್ ರಿಲೇಶನ್ಶಿಪ್ ನಿಮ್ಮ ಮಧ್ಯೆ ನಡೆದಿದ್ದು ಯಾವಾಗ, ಜೊತೆಗೆ ಅತ್ಯಾಚಾರ ನಡೆದಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆ ಎಲ್ಲಿ ನಡೀತು, ಯಾವಾಗ ನಡೀತು, ಜೊತೆಗೆ ಎಷ್ಟು ಬಾರಿ ಈ ರೀತಿಯಲ್ಲಿ ಘಟನೆಗಳು ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅಟ್ ದ ಸೇಮ್ ಟೈಮ್ ಸಂತ್ರಸ್ತ ಮಹಿಳೆಯರು ಹಾಗೆ ಇವರ ಒಂದು ರಿಲೇಶನ್ಶಿಪ್ ಕುರಿತಂತೆ ಅಥವಾ ಪರಿಚಯದ ಕುರಿತಂತೆ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಏನೆಲ್ಲ ಸಾಕ್ಷಿಗಳು ಲಭ್ಯವಾಗಿದೆ ಆ ಸಾಕ್ಷಿಗಳ ಆಧಾರದ ಮೇಲೆ ಕೂಡ ಇವರ ವಿಚಾರಣೆಯನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.